ಓಂ ಗಂ ಗಣಪತಿಯೇ ನಮಃ. ಓಂ ನಮಃ ಶಿವಾಯ. ಮೇಷರಾಶಿಯವರೇ, 2026 ನಿಮ್ಮ ಜೀವನದಲ್ಲಿ ಒಂದು ಮಹಾ ತಿರುವು ತರುವ ವರ್ಷ. ಇದನ್ನು ನೆನಪಿಡಿ. ನೀವು ಬೆಂಕಿಯನ್ನು ಗಾಳಿ ನೆನೆಸೋದಕ್ಕೆ ಬರೋದಿಲ್ಲ, ಇನ್ನಷ್ಟು ಒತ್ತಿಸಿ ಬಿಡುತ್ತೆ. ಆದರೆ ಅದೇ ಬೆಂಕಿಯನ್ನು ನೀವೇ ನಿಯಂತ್ರಿಸ್ತಿದ್ರೆ ನಿಮ್ಮಲ್ಲೇ ಸುಟ್ಟು ಬಿಡುತ್ತೆ. 2026ರಲ್ಲಿ 33 ಕೋಟಿ ದೇವತೆಗಳ ಎಚ್ಚರಿಕೆ ಇದೆ. ನಿಮ್ಮ ಕೋಪ, ನಿಮ್ಮ ಆವೇಶ, ನಿಮ್ಮ ತೀರ್ಮಾನಗಳು ಈ ಮೂರು ನಿಮ್ಮನ್ನು ಆಳಕ್ಕೆ ತಳ್ಳಬಹುದು ಅಥವಾ ಆಕಾಶಕ್ಕೆ ಏರಿಸಬಹುದು. ಮೇಷರಾಶಿ ಮೊದಲ ರಾಶಿ. ನಾಯಕತ್ವ ನಿಮ್ಮ ರಕ್ತದಲ್ಲೇ ಇರುತ್ತೆ. ಯುದ್ಧಕ್ಕೆ ಮೊದಲು ನುಗ್ಗುವುದು ನೀವು. ಆದರೆ ಯುದ್ಧ ಗೆಲ್ಲೋದಕ್ಕೆ ಬೇಕಾಗಿರುವುದು ಕೇವಲ ಧೈರ್ಯ ಅಲ್ಲ, ತಾಳ್ಮೆ ಕೂಡ. 2026 ಶನಿ ಮತ್ತು ರಾಹು ನಿಮ್ಮ ಕರ್ಮದ ಸ್ಥಾನದ ಮೇಲೆ ದೃಷ್ಟಿ ಹಾಕ್ತಾರೆ. ಮಾಡಿದ ಕೆಲಸಕ್ಕೆ ಫಲ ತಡವಾಗುತ್ತೆ. ನೀವು ನಂಬಿದವರು ಬೆನ್ನು ಚುಚ್ಚಬಹುದು. ಹಣ ಕೈಗೆ ಬಂದು ಕೈ ಜಾರಿ ಹೋಗಿಬಿಡುತ್ತೆ. ಸಣ್ಣ ಮಾತು ದೊಡ್ಡ ಜಗಳ ಆಗುತ್ತೆ. ಇವೆಲ್ಲವೂ ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೆ ಬರುವ ಸಂದರ್ಭ. ಇಲ್ಲಿ ನೀವು ಕೋಪ ಮಾಡಿಕೊಂಡ್ರೆ ಸೋತು ಹೋಗಿಬಿಡ್ತೀರಾ, ಮೌನವಾಗಿ ಗಮನಿಸಿದರೆ ಗೆದ್ದು ಬಿಡ್ತೀರಿ. ಜೂನ್ ತಿಂಗಳು ನಿಮ್ಮ ಕುಟುಂಬ ಮತ್ತು ಆರೋಗ್ಯದ ಮೇಲೆ ಹೆಚ್ಚಿನ ಒತ್ತಡ ಬರುತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯ, ಸಂಗಾತಿಯೊಂದಿಗೆ ಮನಸ್ತಾಪ, ಮಕ್ಕಳ ವಿಚಾರದಲ್ಲಿ ಚಿಂತೆ. ಈ ಸಮಯದಲ್ಲಿ ನಿಮ್ಮ ಮಾತು ಚಾಕುವಿನಂತೆ ಆಗುತ್ತೆ. ಒಮ್ಮೆ ಹೇಳಿದ ಮಾತನ್ನು ಹಿಂತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರತಿ ಮಾತಿಗೂ ಮೊದಲ 3 ಸೆಕೆಂಡ್ ನಿಂತ್ಕೊಂಡ್ಬಿಡಿ, ಉಸಿರು ತೆಗೆದುಕೊಳ್ಳಿ, ಆಮೇಲೆ ಮಾತನಾಡಿ. ಇದೊಂದೇ ಸೂತ್ರ 2026ರ ಅರ್ಧ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಜುಲೈನಿಂದ ಸೆಪ್ಟೆಂಬರ್ವರೆಗೆ ಗುರು ನಿಮ್ಮ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ನಿಮ್ಮ ನಿಜವಾದ ಬದಲಾವಣೆ ಅನ್ನೋದು ಶುರುವಾಗುತ್ತೆ. ಹೊಸ ಅವಕಾಶ, ಹೊಸ ಪರಿಚಯ, ದೂರ ಹೋದವರು ಮತ್ತೆ ಹತ್ತಿರ ಬರೋದು, ಕಳೆದು ಹೋದ ಹಣದ ಒಂದು ಭಾಗ ವಾಪಸ್ ಬರೋದು, ಇವೆಲ್ಲ ನಡೆಯುತ್ತೆ. ಆದರೆ ಇಲ್ಲೇ 33 ಕೋಟಿ ದೇವತೆಗಳ ಮೊದಲ ಗಂಭೀರ ಎಚ್ಚರಿಕೆ ಕೂಡ ಇದೆ. ಈ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ಸ್ತ್ರೀ ಬರ್ತಾರೆ. ಅವಳು ತಾಯಿಯಾಗಿರಬಹುದು, ಅಕ್ಕ, ತಂಗಿ, ಹೆಂಡತಿ, ಸ್ನೇಹಿತೆ ಅಥವಾ ಗುರುಸ್ಥಾನದಲ್ಲಿ ಇರುವ ಒಬ್ಬ ಮಹಿಳೆ ಆಗಿರಬಹುದು. ಅವಳ ಮಾತು, ಅವಳ ಸಲಹೆ, ಅವಳ ಪ್ರಾರ್ಥನೆ ನಿಮ್ಮ ದಿಕ್ಕನ್ನೇ ಬದಲಾಯಿಸುತ್ತೆ. ಅವಳನ್ನು ಗುರುತಿಸೋದು ಹೇಗೆ? ಅವಳು ನಿಮ್ಮಿಂದ ಏನನ್ನೂ ಕಿತ್ತುಕೊಳ್ಳೋದಿಲ್ಲ, ನಿಮ್ಮಲ್ಲಿ ಭರವಸೆಯನ್ನು ತುಂಬುತ್ತಾಳೆ. ಅವಳನ್ನು ನಿರ್ಲಕ್ಷ್ಯ ಮಾಡಬೇಡಿ, ಅವಳನ್ನು ಅನುಮಾನ ಮಾಡಬೇಡಿ. ಅವಳ ಆಶೀರ್ವಾದ ನಿಮ್ಮ ಅತ್ಯಂತ ದೊಡ್ಡ ರಕ್ಷಾ ಕವಚ ಆಗಿರುತ್ತೆ. ಅಕ್ಟೋಬರಿಂದ ಡಿಸೆಂಬರ್ವರೆಗೆ ನಿಮ್ಮ ಶತ್ರುಗಳು ಸಕ್ರಿಯ ಆಗ್ತಾರೆ. ಹೊರಗಿನ ಶತ್ರುಗಳಿಗಿಂತ ಮನೆಯೊಳಗಿನ ನಗುಮುಖದ ಶತ್ರುಗಳ ಬಗ್ಗೆ ಎಚ್ಚರಿಕೆ ಇರಲಿ. ನಿಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ರಹಸ್ಯ ತಿಳಿದುಕೊಂಡು ಅದನ್ನೇ ಅಸ್ತ್ರ ಮಾಡಿಕೊಳ್ತಾರೆ. ಆದ್ದರಿಂದ 2026ರಲ್ಲಿ 3 ವಿಷಯಗಳನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. 1 ನಿಮ್ಮ ಮುಂದಿನ ಪ್ಲ್ಯಾನ್, 2 ನಿಮ್ಮ ನಿಜವಾದ ಆದಾಯ, 3 ನಿಮ್ಮ ಕುಟುಂಬದ ಖಾಸಗಿ ವಿಷಯ. ಕೆಲಸ ಮುಗಿಸುವವರಿಗೆ ಬಾಯಿ ಮುಚ್ಕೊಂಡ್ಬಿಟ್ಟು ಇದ್ಬಿಡಿ. ಗೆದ್ದ ಮೇಲೆ ಜಗತ್ತೇ ನಿಮ್ಮ ಕತೆ ಹೇಳುತ್ತೆ. ಈಗ 2026ರಲ್ಲಿ ನೀವು ಮಾಡಲೇಬಾರದ 2 ದೊಡ್ಡ ತಪ್ಪುಗಳನ್ನು ಹೇಳ್ತೀವಿ. ಇದು ದೇವತೆಗಳ ಎಚ್ಚರಿಕೆ. ಮೊದಲ ತಪ್ಪು, ನಿಮ್ಮನ್ನು ನಿಜವಾಗಿ ಪ್ರೀತಿಸುವವರನ್ನು ಕಡೆಗಣಿಸೋದು. ತಂದೆ ತಾಯಿ ಮಾತನ್ನು ಹಗುರವಾಗಿ ತೆಗೆದುಕೊಳ್ಳೋದು, ಹಿರಿಯರ ಆಶೀರ್ವಾದ ಬೇಡ ಅನ್ನೋದು, ನಿಮಗೆ ಒಳ್ಳೆಯದು ಬಯಸಿ ಬುದ್ಧಿ ಹೇಳುವವರ ಮೇಲೆ ಸಿಟ್ಟಾಗೋದು. ಇದನ್ನು ಮಾಡಿದರೆ ನೀವು ಎಷ್ಟೇ ದುಡಿದ್ರೂ ಕೂಡ ಹಣ ನಿಲ್ಲೋದಿಲ್ಲ, ಮನೆಗೆ ನೆಮ್ಮದಿ ಇರೋದಿಲ್ಲ. 2ನೇ ತಪ್ಪು, ಅಹಂಕಾರ ಮತ್ತು ಆವೇಶದಲ್ಲಿ ತೆಗೆದುಕೊಳ್ಳುವ ನಿರ್ಧಾರ. ಕೆಲಸ ಬಿಡೋದು, ಸಂಬಂಧ ಕಟ್ ಮಾಡೋದು, ಕೋರ್ಟ್ ಕೇಸ್, ಪಾಲುದಾರಿಕೆ ಮುರಿಯೋದು. 1 ನಿಮಿಷದ ಕೋಪ 20 ವರ್ಷದ ಸಂಬಂಧವನ್ನು ಮುಗಿಸಿಬಿಡುತ್ತೆ. ಈ 2 ತಪ್ಪು ಮಾಡಿದರೆ ನಿಮಗೆ ರಕ್ತ ಗ್ಯಾರಂಟಿ. ರಕ್ತ ಕಣ್ಣೀರು ನಿಮಗೆ ತಪ್ಪಿದ್ದು ಅಲ್ಲ. ಮೇಷರಾಶಿಯವರೇ, ನಿಮ್ಮ ದೊಡ್ಡ ಶಕ್ತಿ ಯಾವುದು ಗೊತ್ತಾ? ನೀವು ಬಿದ್ದರೂ ಮತ್ತೆ ಹೇಳ್ತೀರ, ಸೋತ್ರೂ ಅಳುತ್ತಾ ಕೂರೋದಿಲ್ಲ. ಆದರೆ ನಿಮ್ಮ ದೊಡ್ಡ ದೌರ್ಬಲ್ಯ ಕೂಡ ನಿಮಗೆ ಗೊತ್ತಿರಬೇಕು. ನೀವು ಬೇಗ ನಂಬಿ ಬಿಡ್ತೀರಿ. ಒಮ್ಮೆ ಮೋಸ ಮಾಡಿದವರನ್ನು 2ನೇ ಬಾರಿ ನಂಬಿದರೆ ಅದು ನಿಮ್ಮ ತಪ್ಪಲ್ವಾ? ಕ್ಷಮಿಸಿ, ಆದರೆ ಮರಿಬೇಡಿ, ದೂರ ಇರಿ. 2026ರಲ್ಲಿ ನಿಮ್ಮನ್ನು ಬಳಸಿಕೊಂಡು ಮೇಲಿರೋದಕ್ಕೆ ಜನ ನೋಡ್ತಾನೆ ಅಂಥ ಜನನೇ ಹೆಚ್ಚಾಗ್ತಾರೆ. ಅವರ ಮಾತು ಸಕ್ಕರೆ, ಆದರೆ ಉದ್ದೇಶ ವಿಷ. ಹಾಗಾಗಿ ಯಾರೇ ಬಂದರೂ ಅವರ ಕೆಲಸ ನೋಡಿ ಮಾತು ಕೇಳಬೇಡಿ. ಆರ್ಥಿಕ ವಿಚಾರದಲ್ಲಿ 2026 ನಿಮಗೆ ಮಿಶ್ರ ಫಲ. ದುಡ್ಡು ಬರುತ್ತೆ, ಆದರೆ ಉಳಿಯೋದಕ್ಕೆ ಕಷ್ಟಪಡಬೇಕಾಗುತ್ತೆ. ಅನಾವಶ್ಯಕ ಖರ್ಚು, ಆಸ್ಪತ್ರೆ ಖರ್ಚು, ವಾಹನ ರಿಪೇರಿ, ಹಳೆಯ ಸಾಲ, ಇವೆಲ್ಲ ನಿಮ್ಮ ಹಣವನ್ನು ಎಳೆಯಿತು. ಹಾಗಾಗಿ ಪ್ರತಿ ತಿಂಗಳು ಸಂಪಾದನೆಯ ಮಿನಿಮಮ್ 10% ದೇವರ ಹೆಸರಲ್ಲಿ ಇಟ್ಟುಬಿಡಿ. ಅದು ದಾನ ಆಗಿರಲಿ ಅಥವಾ ಹಿರಿಯರಿಗೆ ಸಹಾಯ ಆಗಿರಲಿ. ಇದು ನಿಮ್ಮ ಧನಸ್ಥಾನವನ್ನು ಶುದ್ಧ ಮಾಡುತ್ತೆ, ಹಣ ನೀಡೋದಕ್ಕೆ ಶುರುವಾಗುತ್ತೆ. ಏಪ್ರಿಲ್ ಮತ್ತು
ಈ ನವೆಂಬರ್ ತಿಂಗಳಲ್ಲಿ ದೊಡ್ಡ ಹೂಡಿಕೆ ನೀವು ಮಾಡೋದಕ್ಕೆ ಹೋಗಬಾರ್ದು, ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ತಲೆನೋವು, ರಕ್ತದೊತ್ತಡ, ಅಪಘಾತ ಭಯ, ನಿದ್ರಾಹೀನತೆ ಕಾಡಬಹುದು. ಅದರಲ್ಲೂ ವಾಹನ ಚಲಾಯಿಸಬೇಕಾದ್ರೆ ಅತಿ ಎಚ್ಚರಿಕೆ ಅವಶ್ಯಕ. ಕೋಪದಲ್ಲಿ ವಾಹನ ಓಡಿಸಿದರೆ ದೊಡ್ಡ ಅಪಾಯ. ಮಂಗಳವಾರ ಉಪವಾಸ ಮಾಡಿ ಹನುಮಾನ್ ಚಾಲಿಸ ಕೇಳಿ. ನಿಮ್ಮ ದೇಹದಲ್ಲಿರುವ ಹೆಚ್ಚುವರಿ ಉಷ್ಣತೆ ಕಡಿಮೆಯಾಗುತ್ತೆ, ಮನಸ್ಸು ಶಾಂತವಾಗುತ್ತೆ. ಕೊನೆಯದಾಗಿ 2026 3 ಸೂತ್ರ ಕೊಡ್ತೀನಿ. 1. ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನೀರು ಅರ್ಪಿಸಿ ಓಂ ಸೂರ್ಯಾಯ ನಮಃ ಅಂತ 11 ಬಾರಿ ಹೇಳಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಹೆಸರು ಹೆಚ್ಚಾಗುತ್ತೆ. ಇನ್ನು 2ನೇದು, ಮಂಗಳವಾರ ಮತ್ತು ಶನಿವಾರ ಮಾಂಸಾಹಾರ ಬೇಡ. ಆ ದಿನ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಕರ್ಪೂರದ ಆರತಿ ಮಾಡಿ. ನಿಮ್ಮ ಶತ್ರು ಕಟ್ಟು ನಾಶ ಆಗ್ತಾನೆ. 3. ಮನೆಯಲ್ಲಿ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡದೆ ಹೊರಗೆ ಹೋಗಬೇಡಿ. ಅವರ ಒಂದು ಆಯುಷ್ಮಾನ್ ಭವ ನಿಮ್ಮ 100 ಸಮಸ್ಯೆಗೆ ಪರಿಹಾರ ಆಗುತ್ತೆ. ಮೇಷರಾಶಿಯವರ 2026 ನಿಮ್ಮ ಪಾಲಿಗೆ ಪರೀಕ್ಷೆಯ ವರ್ಷ. ಆದರೆ ನೆನ್ಪಿಡಿ, ದೇವರು ಪರೀಕ್ಷೆ ಮಾಡೋದು ಕೈ ಬಿಡಲು ಅಲ್ಲ, ಕೈ ಹಿಡಿಯೋದಕ್ಕೆ, ನಿಮ್ಮನ್ನು ಮೇಲೆತ್ತೋದಕ್ಕೆ. ನಿಮ್ಮ ನೋವು ವ್ಯರ್ಥವಲ್ಲ, ನಿಮ್ಮ ತಾಳ್ಮೆ ವ್ಯರ್ಥವಲ್ಲ. ಸರಿಯಾದ ಸಮಯಕ್ಕೆ ಸರಿಯಾದ ಬಾಗಿಲು ತೆರೆಯುತ್ತೆ. ಅಲ್ಲಿಯವರೆಗೆ ನಿಮ್ಮ ಕೋಪವನ್ನು ಶಕ್ತಿಯಾಗಿ ಬದಲಾಯಿಸಿ. ನಿಮ್ಮ ಮಾತನ್ನು ಮಂತ್ರವಾಗಿ ಮಾಡಿಕೊಳ್ಳಿ. ನಿಮ್ಮ ಕುಟುಂಬವನ್ನು ಕೋಟೆಯಾಗಿ ಕಟ್ಟಿಕೊಳ್ಳಿ. ಎಲ್ಲರೂ ಕೂಡ ಓಂ ಶ್ರೀ ಆಂಜನೇಯ ನಮಃ ಅಂತ ಕಮೆಂಟ್ ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು.